ಏನು ರೀ ಹೇಳ್ರಿ. ನಾನು ಬರಲ್ಲ ಅಂತ ನಿಮ್ಗೆ ಎಷ್ಟು ಹೇಳಿದ್ರು ನೀವು ಕೇಳಾತಿಲ್ಲ. ನನಗಂತೂ ಒಂಚೂರು ಬರೋಕೆ ಮನಸ್ಸಲ್ಲ. ನೀವು ಇಲ್ಲಿ ಮಟ್ಟ ಎದಕ್ಕೆ ಬಂದ್ರಿ? ನಮ್ಮ ಅಕ್ಕ ನನಗೆ ಇವತ್ತು ಹೇಳತ್ತಾಳೆ ನೀವು ಬಂದೀರಿ ಅಂತಂದು ಹೇಳಿ. ನಂಗೆ ಎದಕ್ಕೆ ಜೀವ ತಿನ್ನಾತೀರಿ ನೀವು? ನಾನು ಒಳ್ಳೆ ನಿಮ್ಮ ಜೊತೆ ಬಾಳೆ ಮಾಡೋಕ್ಕೆ ಇಷ್ಟನೇ ಇಲ್ಲ ನಂಗೆ. ಅಲ್ಲ, ಇದೊಂದು ಸಲ ನನಗೆ ತಪ್ಪಾಗೈತೆ, ಕ್ಷಮಿಸ್ಬಿಡು. ಇನ್ನೊಮ್ಮೆ ಯಾವಾಗೂ ಮಾಡಂಗಿಲ್ಲ ನಾನು. ಏನಂತಿ? ಇದೊಂದು ಸಲ ಕ್ಷಮಿಸಿ ಬಂದುಬಿಡು ಜೊತೆಗೆ. ಬೇಕಂದ್ರೆ ನೀನು ಕಾಲು ಬೀಳ ನಾನು ಹೇಳು. ಅಲ್ಲ, ಹಿಂಗಂದ್ರೆ ಹೆಂಗೆ? ನೀನು ಡೈವರ್ಸ ಒಂದೇನು? ಹಂಗಂದ್ರೆ ಎಷ್ಟು ಡೈವರ್ಸ್ ಆಗಿ ಹೋಗ್ತಿದ್ವಿ ಏನು? ಗಂಡ ಹೆಂಡತಿ ನಡಕ್ಕೆ 108 ಬರ್ತಾವೆ ಹೋಗ್ತಾವೆ. ನಾನು ತಪ್ಪು ಮಾಡೀನಿ ಇಲ್ಲ ಅನ್ನಂಗಿಲ್ಲ. ಅದಕ್ಕೆ ನಾನು ನಿನಗೆ ಕಾಲು ಬೀಳ್ತೀನಿ ಅಂತ ಹೇಳತ್ತೇನಲ್ಲ. ಪ್ಲೀಸ್ ಇದೊಂದು ಸಲ ನಾನು ಯಾವಾಗೂ ನಿನ್ನ ವಿರುದ್ಧ ನಡ್ಕೊಳಂಗಿಲ್ಲ. ನೀ ಹೆಂಗೆ ಹೇಳ್ತಿ ಹಂಗೆ ಕೇಳ್ತೀನಂತ. ಅವಾಗೂ ಎಲ್ಲ ತಿಳಿಸಿ ಹೇಳ್ತೀನಿ. ನಿನಗೆ ಒಟ್ಟು ಏನೂ ಅನ್ನಕ್ಕೆ ಕೊಡಂಗಿಲ್ಲ ನಾನು. ಏನಂತಿ? ನಾನು ನಿಮ್ಮ ಅವ್ವನ ಜೊತೆ ಎಲ್ಲ ಬಾಳೆ ಮಾಡೋದು, ನಿನ್ನ ಜೊತೆ ಬಾಳೆ ಮಾಡಬೇಕಾಗಿದ್ದು. ನೀನೇ ಸರಿ ಇಲ್ಲ. ನೀನೇ ದನಕ್ಕೆ ಬಿಡ್ದಂಗೆ ಬೆಳೀತೀನಿ. ನನಗೆ ಒಂದಿನಾನು ಕಷ್ಟ ಸುಖ ಅರ್ಥ ಮಾಡ್ಕೊಳಂಗಿಲ್ಲ. ಒಂದಿನಾನು ಎಲ್ಲರೂ ಕರ್ಕೊಂಡು ಹೋಗಿ ಇದುವರೆಗೂ ಯಾವತ್ತರ ಹೇಳಿ ನೀನು? ಮದುವೆ ಆದಾಗಿಂದ ಬರೀ ಮಕ್ಕನ ಕಷ್ಟ ಅಲ್ಲ. ಹೆಂಡತಿ ಕಷ್ಟ ಸುಖ ಹಂಚ್ಕೋಬೇಕು. ಏನಾಗೈತಿ ಏನು ಬಿಟ್ಟೈತಿ ಎಲ್ಲ ಗಂಡನ ಮಂದಿ ಹೇಳ್ಕೊಬೇಕಂತೇಳಿ ಎಷ್ಟು ಮನಸ್ಸೊಳಗೆ ಎಷ್ಟೆಲ್ಲ ಇರ್ತೈತಿ. ಅದೆಲ್ಲ ನಿಂಗೆ ಯಾವತ್ತರ ಒಂದಿನಾರು ಅರ್ಥ ಆಗೈತಿ ನಿಂಗೆ? ನನ್ನ ಬಗ್ಗೆ ಯಾವತ್ತರ ಕೇಳಿ ನನಗೆ ಏನು ಇಷ್ಟ, ನಾ ಏನು ತಿಂತೀನಿ, ನನಗೆ ಯಾವ ಬಣ್ಣದ ಸೀರೆ ಇಷ್ಟ ಒಂಥರ ಗೊತ್ತೈತಿ ನಿಂಗೆ? ಬೇಡ ಅನ್ನು, ಹಂಗೆ ಮಾಡೋಕ್ಕೆ ಹೋಗಬೇಡ. ಇದೊಂದು ಸಲ ಚಾನ್ಸ್ ಕೊಡು ಪ್ಲೀಸ್. ಏನಂತಿ? ನಾ ಇಷ್ಟು ಸಲ ಹೇಳ್ಬೇಕು ನಿಮ್ಗೆ. ನನಗಲ್ಲಿ ಬರೋಕೆ ಮನಸ್ಸಿಲ್ಲ. ಅರ್ಥ ಮಾಡ್ಕೊರಿ, ನನಗೆ ಬರೋಕೆ ಮನಸ್ಸೇ ಇಲ್ಲ. ಆ ಮನೆ ಒಳಗೆ ನನಗೆ ಉಸಿರು ಗಟ್ತೈತಿ. ನನಗೆ ಉಸಿರಾಡೋಕ್ಕಾಗಲ್ಲ ಆ ಮನ್ಯಾಗ. ಆಯ್ತು, ನಿಂಗೆ ಆ ಮನೆಗೆ ಬರೋಕೆ ಇಷ್ಟ ಇಲ್ಲಲ್ಲ? ಹೇಳಿ. ನಿನ್ನ ಕಡೆನ ನೀನು ಎಲ್ಲಿರ್ತೀನಿ ಅಲ್ಲೇ ಬರ್ತೀನಿ. ಇಲ್ಲೇ ಬಂದ್ಬಿಡ್ಲೇನು ನಾನು? ಹೇಳಿ, ನೀ ಹೆಂಗಂತಿ ಹಂಗೆ. ಏನು ಮಾಡಲಿ? ಇವ್ರಿಗೆ ಏನು ಮಾಡಿದ್ರು ಕೇಳತ್ತಿಲ್ಲ. ಕಾಲು ಬೀಳ್ತೀನಿ ಅದು ಅನ್ನತ್ತಾರ. ನನಗೆ ಭಾಳ ಬೇಜಾರಾಗತ್ತೈತಿ. ಕಾಲು ಬೀಳ್ತೀನಿ ಅಂದ್ರೆ ಒಂಥರ ಆಗತ್ತೈತಿ ನನಗೆ. ಏನು ಮಾಡಲಿ ನಾನು? ಏನು ಮಾಡಲಿ? ನನಗೇನು ತಿಳಿಯವಲ್ದು. ಇವ್ರ ಜೊತೆ ನಂಗೆ ಬಾಳೆ ಮಾಡೋಕ್ಕಂತೂ ಸ್ವಲ್ಪ ಇಷ್ಟನೇ ಇಲ್ಲ. ಈಗ ಇವ್ರು ಕೇಳವಲ್ರು, ಬಿಟ್ಟು ಹೋಗಂಗೆ ಕಾಣವಲ್ರಿ ಇವ್ರು. ಏನು ಮಾಡಲಿ ನಾನು? ಆಯ್ತು. ಹಂಗಂದ್ರೆ ನಿಮ್ಮ ಜೊತೆ ನಾನು ಬಂದು ಬಾಳೆ ಮಾಡ್ಬೇಕಂದ್ರೆ ನೀವು ಇಲ್ಲೇ ಬೆಂಗಳೂರಿನಾಗಿದ್ದು ಕೆಲಸ ಮಾಡಿ ನನ್ನ ಕೈಗೆ ಪಗಾರ ತಂದು ಕೊಡ್ರಿ. 5,000 10,000 ನನಗೆ ಗೊತ್ತಿಲ್ಲ, ತಂದು ಕೊಡ್ರಿ. ಅಷ್ಟು ತಂದು ಕೊಟ್ರಿ ಅಂದರೆ ನಾನು ನಿಮ್ಮ ಜೊತೆ ಬಾಳೆ ಮಾಡೋಕ್ಕೆ ರೆಡಿ ಇದ್ದೀನಿ. ಏನು? ಇಲ್ಲೇ ಕೆಲಸ ಮಾಡಿ ನಿನ್ನ ಕೈಯಾಗ ರೊಕ್ಕ ತಂದು ಕೊಡ್ಬೇಕಾ? ಅದು ಹಂಗಂದ್ರೆ ನೀನು ನನ್ನ ಜೊತೆ ಬಾಳೆ ಮಾಡ್ತೀಯ ಹಂಗಂದ್ರೆ? ಮತ್ತು ನಾನು ತಂದು ಕೊಟ್ಟ ಮೇಲೆ ಮತ್ತೆ ಆಗಲ್ಲ ಅದಿಲ್ಲ ಅನ್ನಂಗಿಲ್ಲ, ಹೌದಿಲ್ಲ? ಇಲ್ಲ, ಆದರೆ ಅದು ನೀವು ದುಡ್ದಿದ್ದಾಗಿರ್ಬೇಕು. ಮತ್ತು ಯಾವ್ದಾರ ಕಡೆ ಇಸ್ಕೊಂಬಂದು ನಿಮ್ಮ ಅವ್ನ ಕಡೆ ಇಸ್ಕೊಂಬಂದೆ, ಅಲ್ಲಿಂದ ಇಸ್ಕೊಂಬಂದೆ ಅಂದ್ರೆ ಅಲ್ಲ. ನಿಮ್ಮದು ಸ್ವಂತ ದುಡ್ದಿದ್ದಿರ್ಬೇಕದು. ಅದು ಅಷ್ಟು ನಾನು ಕೇಳೋದು ನಿಮಗೆ. ಅಷ್ಟೊಂದು ಬಂದು ಕೊಟ್ರಂದ್ರೆ ಆಮೇಲೆ ನೀವು ಅದಕ್ಕೆಲ್ಲ ಇನ್ನೊಂದು ಸಲ ನನ್ನ ಮೇಲೆ ಕೈ ಮಾಡೋಂಗಿಲ್ಲ. ಚೆನ್ನಾಗಿ ಬಾಳೆ ಮಾಡ್ಕೊಂಡು ಹೋಗ್ತೀನಿ ಅಂದರೆ ನಾನು ನಿಮ್ಗೊಂದು ಚಾನ್ಸ್ ಕೊಡ್ತೀನಿ. ಸರಿ ಆಯ್ತು. ಹಂಗಂದ್ರೆ ನಾನು ಇಲ್ಲೇ ಇರ್ತೀನಿ. 1 ತಿಂಗಳ ದುಡಿದು ನಿನಗೆ ತೊಗೊಂಬಂದು ಕೊಡ್ತೀನಿ. ಮತ್ತು ನಾನು ಇಲ್ಲೇ ಇರ್ಬೇಕೇನ? ಇವ್ರ ಮನ್ಯಾಗ ಇಲ್ಲೇ ಇದ್ರೆ ನಡಿತೈತಿ? ಇಲ್ಲ, ಇಲ್ಲಿ ಇರೋಂಗಿಲ್ಲ. ನೀವು ಎಲ್ಲರೇ ಇರ್ರಿ. ಹೊರಗೆ 108 PG ಅದಾವ, ಹೋಟೆಲ್ ಐತಿ, ಎಲ್ಲ ಐತಿ, ಎಲ್ಲರೂ ಇರ್ರಿ. ಆದರೆ ಇಲ್ಲೇ ನನ್ನ ಸನಿಕ್ಕೆ ಬರೋಂಗಿಲ್ಲ ನೀವು. ನಾ ಈಗ ಹೇಳಿರ್ತೀನಿ, ನಾನು ಎಲ್ಲಿರ್ತೀನಿ. ನಾನು ಹಿಂದಿಂದ ಬರೋದು ಮಾಡೋಂಗಿಲ್ಲ. ಪೂರ ರೊಕ್ಕ ದುಡಿದು ನಿಮ್ಮ ಕೈಯಾಗ ತೊಗೊಂಬಂದು ಕೊಟ್ಟಾಗ ನೀವು ಆವಾಗ ಬರ್ಬೇಕು, ಆವಾಗ ಮಕ್ಕ ತೋರಿಸ್ಬೇಕು ನನಗೆ. ಹಗಲೆಲ್ಲ ಬರೋದು ಅದೆಲ್ಲ ಮಾಡೋಂಗಿಲ್ಲ. ಆಮೇಲೆ ಶೆರೆ ಕುಡಿಯೋಂಗಿಲ್ಲ. ಈಗ ಹೇಳ್ತೀನಿ ನಾನು. ಸರಿ ಆಯ್ತು ಹಂಗಂದ್ರೆ. ಹಲೋ, ಹೇಳ್ರಿ. ಹಲೋ, ಏನು ಮಾಡತ್ತೀರಿ? ಅಯ್ಯೋ, ನಾನು ಇನ್ನಂಗೆ ಯಾಕೆ ಮಾತಾಡತ್ತೀನಿಪ್ಪ? ಏನು ಮಾಡತ್ತೀರಿ? ಎಲ್ಲದ್ರಿ? ಒಂದು ಫೋನ್ ಇಲ್ಲ, ಏನಿಲ್ಲ. ಎಷ್ಟೊತ್ತಾತು? ಅವೇನು ಮಾಡತ್ತಾನೆ? ಎಲ್ಲದನವ ಫೋನ್ ಹಚ್ಚಕತ್ತೀರಿ, ಎತ್ತವಲ್ಲ, ಏನಿಲ್ಲ. ಏನಾಯ್ತು? ಅವ್ರ ಮನೆ ಮುಟ್ಟಿರೇನಿಲ್ಲ? ಮುಟ್ಟಿವ್ರಿ. ಅವರು ಒಳಗದಾರೆ, ಏನೇನ ಮಾತಾಡಕತ್ತಾರೆ. ನಾನು ಇಲ್ಲಿ ಹೊರಗೆ ನಿಂತೀನಿ. ಹೌದಾ? ಮತ್ತೆ ಯಾಕಲಮ್ಮ ಫೋನ್ ಎತ್ತವಲ್ಲ ನಂದು? ಏನು ಮಾತಾಡಿದ್ರು? ಏನು ಬರ್ತಾಳಂತನಕ್ಕೆ? ಗೊತ್ತಿಲ್ಬಿ ನಂಗೆ. ಅವರು ಹೊರಗೆ ಬಂದಿಂದ ಫೋನ್ ಹಚ್ಚಕ್ಕೆ ಹೇಳ್ತೀನಿ ತಗೋಣ. ನಾನಿಲ್ಲೇ ಹೊರಗೆ ಹಂಗೆ ಅವ್ರ ನಡಕ್ಕೆ ಏನು ಮಾತಾಡೋದು ಅಂತೇಳಿ ಹೊರಗೆ ಬಂದು ನಿಂತಿದ್ದೆ. ಇನ್ನೂ ನಂಗೇನು ಗೊತ್ತಿಲ್ಲ. ಹೌದು, ನಿನಗ್ರೆ ಏನು ಗೊತ್ತಿರ್ತೈತಿ? ಮಬ್ಬಿದ್ದಂಗೆ ಅದೀನಿ ಮೊದಲು. ಆಯ್ತು, ಫೋನ್ ಇಡ್ತೀನಿ ನಾನು. ಬಂದುಬಿಟ್ಲೆ ಹಚ್ಚನ ಬಾಡ್ಯಾಗ. ನೋವು ಎಲ್ಲರೂ ನನಗೆ ಬೈಯೋರಾದ್ರೆ ಇವ್ರ ಜೊತೆ ಬರೋದಲ್ದ ಮತ್ತೆ ಇವ್ರ ಕಡೆ ಬೈಸ್ಕೋಬೇಕು ತಗ. ಅವ್ರನ್ನ ಯಾಕೆ ಒಳಗೆ ಮಾತಾಡಕ್ಕೆ ಕಳ್ಸಿದ್ದೀನಿ? ನೀನು ಗೊತ್ತಾಕಿತ್ತಿಲ್ಲ ನಿನಗೆ ಬ್ಯಾಡ್ ಅಂತ ಹೇಳಿ ಕಳ್ಸಕ್ಕೆ ಬರಲ್ಲ? ಸುಮ್ಕುಂದ್ರಿ ನೀವು. ನಿಮಗೇನು ಗೊತ್ತೈತಿ? ಮಾತಾಡಲಿ ಅವ್ರು. ಏನನ್ನೋದು ಅವ್ರ ಬಗ್ಗೆ ಹರಿಸ್ಕೊತಾರೆ. ಬೇಕಂದ್ರೆ ಆಕೆ ಇಷ್ಟ, ಆಕೆ ಇರ್ಬೇಕಂದ್ರೆ ಇರ್ತಾಳೆ, ಬ್ಯಾಡಂದ್ರೆ ಬಿಡ್ತಾಳೆ. ನಾವೇನು ಮಾಡೋಕ್ಕೈತಿ ಅದ್ರಾಗ? ಮತ್ತು ನಾಳೆ ನನ್ನ ಗಂಡ ಅಷ್ಟು ಬಂದ ಕರೆದ ನಾ ಏನು ಹೇಳೇ ಇಲ್ಲಕ್ಕ ಅಂತ ಅನ್ಬೇಕೇನಕಿ? ಹಂಗಲ್ಲ,
ಎದಕ್ಕೆ ಅವನ ಜೊತೆ ಮತ್ತೆ ಕಳಿಸ್ತಿ? ನೋಡಿಲ್ಲ ಹೆಂಗೆ ಹೊಡೆಯೋದು ಗಿಡೋದು ಮಾಡೋದು ಮಾಡ್ತಾನಂಥೇಳಿ. ಇರಲಿ ಬಿಡು, ನಮ್ಮನೆಗೆ ಆಕಿ. ನಮ್ಮ ಮನೆಗಿರಲ್ಲ ಆಕಿ ಹಂಗೆ ಬಿಟ್ರು ಆಕಿ ಬೇರೆ ಕಡೆ ಇರಾಕ ವ್ಯವಸ್ಥೆ ಮಾಡ್ತೀನಿ. ಇಲ್ಲೇ ಇರಿಸ್ಕೊಡಂಗಿಲ್ಲ ಆಕಿಗೆ ನಾ. ಯಾಕ? ಇಲ್ಲೇನಾಗಿತ್ತು ಅಕ್ಕಿಗೆ? ಅಕ್ಕಿಗೆ ಏನಾಗಿಲ್ಲ, ಯಾರ್ಯಾರಿಗೋ ಏನೇನೋ ಆಗತೈತಿ. ಅದಕ್ಕೆ ಜಾಸ್ತಿ ನನ್ನ ಕಡೆ ಮಾತಾಡ್ಕೊಬಿಟ್ಟಿನಿ. ಮೊದ್ಲು ನಂಗೆ ತಲೆನೂ ಆತೈತಿ, 108 ಚಿಂತೆ ಓಡಾಡಕತ್ತಾವೆ. ಹೋಗ್ರಿ ತಕ್ಕ. ಏನಾತ್ರಿ ಏನಾರ ಮಾತಾಡಿದ್ರಿ? ಹ್ಞೂ ರೀ, ಮಾತಾಡೇನ್ರಿ ಎಲ್ಲ. ಅಕ್ಕಿ ಮುಂದೆಲ್ಲ ಮಾತಾಡೈತೆ ನೋಡ್ರಿ. ಅಕ್ಕಿನ ಹೇಳ್ತಾಳೆ, ಕೇಳಿಬಿಡ್ರಿ. ನಾನು ಹೋಗಿ ಬರ್ತೀನಿ ರೀ. ಅಕ್ಕ ಬಾ ಇಲ್ಲಿ. ಹಾಂ ಬಂದೆ. ಏನಾಗೈತೆ ನಾನು ಹೋಗಿ ಮಾತಾಡ್ಕೊಂಬರ್ತೀನಿ. ನೀವು ಉಣ್ಣೋದಿದ್ರು ಉಂಡೆ ಮಕ್ಕೋ ಹೋಗ್ರಿ. ಏನಾಯ್ತ? ಹೋಗಿ ಬರ್ತೀನಿ ರೀ. ನಿಮ್ಮ ಕಡೆ ಏನೈತೆ ಕೇಳಿ ಹೋಗ್ರಿ ಅಂತೇಳಿ ಹೋಗೇ ಬಿಟ್ನಲ್ಲ ಅವ, ನಿಂದ್ರಲೇ ಇಲ್ಲ. ಇಷ್ಟು ರಾತ್ರಿಗೆ ಎಲ್ಲಿ ಹೋಗ್ಕಾನಂತವ? ನೀವು ಅಕ್ಕ ಏನಾಯ್ತಂದು ಹೇಳ್ತೀನಿ ನೋಡಿ. ಇಷ್ಟ ಆತು ನೋಡಕ್ಕ, ಹಿಂಗೆ ಹೇಳಿದೆ, ಹಿಂಗೆ ಕಳ್ಸೀನಿ. ಈಗ ನೀನು ಹೆಂಗಂತಿ? ನಾ ಮಾಡಿದ್ದು ಕರೆಕ್ಟು ತಪ್ಪು ಹೇಳಿ. ಈಗ ನೀನು ಅವನ ಜೊತೆ ಬಾಳೆ ಮಾಡೋಕ್ಕಿದ್ದೇನು? ಇಲ್ಲ ಈಗ ಅವೆಲ್ಲ ಆತು, ಅವೆಲ್ಲ ದುಡ್ಕೊಂಡು ತೊಗೊಂಬಂದು ಕೊಟ್ಟ. ಅವಾಗೇನು ಮಾಡ್ತಿ? ಹೋಗ್ಬೇಕಂತ ನಿರ್ಧಾರ ಮಾಡ್ಕೊಂಡು. ನನ್ನ ಪ್ರಕಾರಕ್ಕೆ ಅವ ಅಷ್ಟು ದುಡ್ಕೊಂಬಂದು ತಂದು ಕೊಡಲ್ಲ. ಅವ ಅಕಸ್ಮಾತ್ ಕೊಟ್ಟ ಅಂದರೆ ಅವ್ನು ಬದಲಾಗ್ಯಾನ ಅಂತೇಳಿ ನನಗೆ 1% ಅಷ್ಟು ಸ್ವಲ್ಪ ನಂಬಿಕೆ ಬರ್ತೈತಿ. ಆದ್ರೆ ನಾನು ನೋಡಿದ ಪ್ರಕಾರ ಅವ ಭಾಳ ಸೋಮೇರಿ ಅದಾನ. ಒಂದಿನ ಕೆಲ್ಸಕ್ಕೆ ಒಂದಂದ್ರೆ 4 ದಿನ ಹರಿಗಾಡ್ತಾನವ. ಬರೀ ಕುಡಿಯೋ ಚಟ ಇದಾಯ್ತು ಅವನಿಗೆ. ಇಂಥದ್ರಾಗ ಅವ ದುಡಿದ್ಕೊಂಬಂದು, ಅದು ಬೆಂಗಳೂರಿನಾಗ ಇರೋಕ್ಕೆ ಜಾಗ ಇಲ್ಲ, ಏನಿಲ್ಲ, ಅಷ್ಟು ರೊಕ್ಕ ತಂದು ಕೊಡ್ತಾನಂತ ಏನು ನನಗೆ ನಂಬಿಕೆ ಇಲ್ಲ. ಅಕಸ್ಮಾತ್ ಈಗ ಇಷ್ಟ ಅವ ಸೋತು ಬಂದಾನ ಅಂದಮೇಲೆ ನಾನು ಸ್ವಲ್ಪ ಬೆಲೆ ಕೊಡಬೇಕಲ್ಲ ಅವ್ನಿಗೆ. ಅದಕ್ಕೆ ಕೊಟ್ಟೀನಿ. ಒಂದು ಚಾನ್ಸ್ ಕೊಟ್ಟು ನೋಡ್ತೀನಿ. ಮತ್ತು ಹಿಂಗೆ ಮಾಡ್ದ ಮತ್ತು ಅವನಿಗೆ ಹೊಳ್ಳಿ ಅವ್ನು ಸತ್ರು ಹೊಳ್ಳಿ ನೋಡಂಗಿಲ್ಲ ಅವ್ನಿಗೆ. ಹೌದಾ, ನೀ ಮಾಡಿದ್ದು ಕರೆಕ್ಟ್ ಐತೆ ತಗೋ. ನನಗೇನು ಇದ್ರೊಳಗೆ ತಪ್ಪೈತೆ ಅಂತ ಅನ್ಸಲ್ದು, ಕರೆಕ್ಟ್ ಐತಿ. ನಾನು ಹಿಂಗೆ ಭಾಳ ದಿವಸದಿಂದ ಒಂದು ಮಾತು ಹೇಳ್ಬೇಕಂತ ನಾತೀನಿ, ಆಗವಲ್ದವ. ಹೇಳ್ಬೇಕಂತೀನಿ, ಹೇಳೋಕ್ಕಾಗವಲ್ದು. ನಾನು ನಿನ್ನ ಕಡೆ ಒಂದು ಹೇಳ್ಬೇಕನ್ನತ್ತಿದ್ದಕ್ಕ, ನನಗೂ ಹೇಳೋಕ್ಕಾಗಿಲ್ಲ. ಸರಿ, ಏನದು ಹೇಳೋದೈತಿ ಹೇಳಿ ನನ್ನ ಕಡೆ. ಇಲ್ಲಕ್ಕ, ನೀನ ಫಸ್ಟ್ ಹೇಳ್ಬಿಡು. ಏನಿಲ್ಲವಾ, ಯಾಕೆ ಡಕಾರ ಬರತೈತೆ ತಡಿ, ಒಂದು ನಿಮಿಷ ಹೇಳ್ತೀನಿ. ಏನಂತ ಹೇಳಿ, ನಿಮ್ಮ ಮಾಮಂದು ಒಂದು ಸ್ವಲ್ಪ ನನಗೆ ಹೇಳಕ್ಕೂ ಆಗವಲ್ಲ ನಮ್ಮ ಬಾಯಿಗೆ. ನಿಮ್ಮ ಮಾಮನೂ ಅಷ್ಟು ಸರಿ ಇಲ್ಲ ಮಾವ, ಭಾಳ ಕೆಟ್ಟ ಮನುಷ್ಯ ಅದ. ಅವನು ಏನು ನಂದು ಏನು ಭಾಳ ಚಲೋ ಐತಂದು ಮಾಡಿ ಹೊಡಂಗಿಲ್ಲ ಅನ್ನೋದು ಒಂದೇ ನನ್ನ ಗಂಡಂದು. ಅದೇ ಈಗ ಉದೋದು ಕೊಟ್ಟು ಬಾರ್ಸೋದು ತೊಗೊಂಡಂಗೆ ಆಗೈತಿ ಈಗ. ಯಾಕಂದ್ರೆ ನಿನ್ನ ಮೇಲೆ ಅಷ್ಟು ಒಂಥರಾನ ಮಾಡ್ತಾನವ ನೀನು ನೋಡಿದ್ರೆ. ಅದು ನಿನ್ನ ಮೇಲೆ ಏನಿಲ್ಲ ನನಗೆ, ನಿನ್ನ ಮೇಲೆ ಏನು ಎಳ್ಳು ಕಾಳಷ್ಟು ನನಗೇನಿಲ್ಲ. ಆದರೆ ನನ್ನ ಗಂಡ ಅದನ್ನಲ್ಲ, ಅವನ ಮೇಲೆ ಎಳ್ಳು ಕಾಳಷ್ಟು ನನಗೆ ನಂಬಿಕೆ ಇಲ್ಲ. ಹೌದಕ್ಕ, ಅದಕ್ಕೆ ನಾನು ಪಿ ಜಿಗೆ ಹೋಗ್ಬೇಕಂತೇಳಿ ಹಂಗೆ ಎಷ್ಟು ಸಲ ಹೇಳೀನಿ, ಪಿ ಜಿಗೆ ಹೋಗ್ತೀನಿ ಅಂತೇಳಿ. ನೀನು ಬೇಡ ಅನ್ನತ್ತಿದ್ದಿ. ನಿನ್ನ ಮುಂದೆ ನಾನು ಹಂಗೆ ಕರೆನ ಹೇಳ್ಬೇಕಂದ್ರೆ ಅಕ್ಕ, ಮಾಮನ ಕಣ್ಣು ಸರಿ ಇಲ್ಲ. ಭಾಳ ನೀ ಇಲ್ದಾಗ ಒಂಥರನ ಮಾತಾಡ್ತಾನೆ ಮಾಮ. 2-3 ಸಲ ಮೊನ್ನೆನೂ ಬೈದೇನೆ ನಾನು ಮಾಮಗೆ. ಯಾಕಂದ್ರೆ ನನ್ನ ತಂಗಿ ಸರಿ ಅಂತೇಳಿ ನೋಡ್ಕೊಂಡು ಹೋಗಲ್ಲ ಮಾಮ. ಈಗ ಹೆಂಗೆ ಆಗ್ಬಿಟ್ಟೈತೆ ಅಕ್ಕ, ನಂಗೆ ಗಂಡು ಮಕ್ಕಳು ಅಂದ್ರೆ ಎಲ್ಲ ಗಂಡು ಮಕ್ಕಳು ಹಿಂಗೆ ಅನ್ನಿಸ್ಬಿಟ್ಟೈತಿ. ಹಂಗೆ ಆಗ್ಬಿಟ್ಟೈತಿ. ಗಂಡು ಮಕ್ಕಳು ನೆಳ್ಳು ಕಂಡ್ರು ಮೈಯೆಲ್ಲ ಬೆಂಕಿ ಹತ್ತದಂಗೆ ಆಕೈತಕ್ಕ. ನಂಗೆ ಏನು ಮಾಡಲಿ ಅಂತಲೇ ಗೊತ್ತಾಗಲ್ದು. ಯಾಕೆ ಇವರು ಹಿಂಗೆ ಮಾಡ್ತಾರಂತ ಗೊತ್ತಾಗಲ್ಲಕ್ಕ ನಂಗೆ. ಅದಕ್ಕೆ ನಾನು ಹೇಳೋದು ಏನಿಲ್ಲಕ್ಕ, ಪಿ ಜಿಗೆ ಹೋಗ್ಬಿಡ್ತೀನಕ್ಕ. ನಾನು ಆಗೋದಿಲ್ಲಕ್ಕ ನಂಗೆ ಇಲ್ಲಿ. ನಂಗೆ ಏನಾಗೈತೆ ಅಂದ್ರೆ ಇಲ್ಲಿ ನಿನ್ನ ಜೊತೆ ಇರೋದು ನಂಗೆ ಖುಷಿ ಐತಿ. ಆದರೆ ಇಲ್ಲಿ ನಿಮ್ಮ ಅಮ್ಮನ ಜೊತೆ ಇರೋಕೆ ನನಗೆ ಆಗತ್ತಿಲ್ಲಕ್ಕ. ಅಯ್ಯೋ, ಅದು ಹೆಂಗೈತೆ ನಮ್ಮ ಪಿ ಜಿ, ನಾನು ಕೇಳೀನಿ ಭಾಳ. ಆದರೆ ಇದ್ದವ್ರಿಗೆ ಗೊತ್ತ, ಹುಡುಗ್ಯಾರೆಲ್ಲ ಸಣ್ಣ ಹುಡುಗ್ಯಾರೆಲ್ಲ ಪಿ ಜಿಯಾಗ ಇರ್ತಾರೆ ಬಿಡಿ, ಇಲ್ಲ ಅನ್ನಲ್ಲ. ಅದು ನಾ ಅಕ್ಕ ಇದ್ದೂ ನಿನಗೆ ಇಲ್ದಂಗೆ ಆತಲ್ಲ, ನನಗೆ ಭಾಳ ಒಂಥರ ಮನಸ್ಸಿಗೆ ಬೇಸರ ಆಗತ್ತೈತವ. ಏನು ಬೇಸರ ಮಾಡ್ಕೊಬೇಡಕ್ಕ, ಅವಾಗ ಬರ್ತಿರ್ತೀನಿ. ಅದಕ್ಕಂದ್ರೆ ಮತ್ತು ಇದೇ ಚಲೋ ಅನ್ಸತ್ತೈತೆ ನೋಡಿ, ನಂಗೆ ಪಿ ಜಿಗೆ ಹೋಗೋದೇ ಚಲೋ ಅನ್ಸತ್ತೈತೆ. ಯಾವ್ದಾರ ಚಲೋ ಪಿ ಜಿ ನೋಡಿ, ಅಲ್ಲೇ ಅಂಗಡಿ ಹತ್ತಿರ ಆಯ್ತು ಒಂದು ಪಿ ಜಿ. ಮೊನ್ನೆ ನೋಡಿದ್ದೆ ನಾನು. ಏನಿಲ್ಲ, ಒಂದು 10 ನಿಮಿಷ ನಾನು ಅಲ್ಲಿಂದ ಬರೋದು ಹೋಗೋದು. ಏನು ಆಟೋ ಹತ್ತಬೇಕನ್ನಂಗಿಲ್ಲ, ಏನಿಲ್ಲ. ನೋಡಿ ಬಂದಿನಕ್ಕ, ಊಟ ಗೀಟ ಎಲ್ಲ ಅಲ್ಲೇ ಐತಂತ. ದುಡ್ದಿದ್ದೆಲ್ಲ ಮತ್ತು ಪಿ ಜಿಗೆ ಇಡೋಂಗೆ ಆಕೈತಲ್ಲವ. ದುಡಿಯೋದು ಅದಕ್ಕೆ ಅಲ್ಲಕ್ಕ, ಮತ್ತು ಇರಾಕೆ ಮತ್ತು ನೆಲೆ ಬೇಕಲ್ಲಕ್ಕ. ಅಷ್ಟಕ್ಕೂ ಈಗ ಚಲೋ ಐತಿ, ಕಸ್ಟಮರ್ ಬರತ್ತಾರೆ. ಹಂಗೆ ಬರೀ ಅದು ಆಲ್ಟ್ರೇಷನ್ ಅಷ್ಟೇ ಮಾಡತ್ತಿಲ್ಲ. ಈಗ ಸೀಸನ್ ಮುಗೀತಂದ್ರೆ ಅವು ಇವು ಜಂಪರ್ ಹೊಲಿಯೋ ಬರ್ತಾವೆ. ಈಗ ದೊಡ್ಡ ಮಟ್ಟಿಗೆ ನಾನು ವಿಚಾರ ಮಾಡತ್ತೀನಿ. ಅಷ್ಟಕ್ಕೆ ಬಿಡೋದಿಲ್ಲ ನಾನು. ಅಷ್ಟಕ್ಕೂ ಈಗ ಚಲೋ ವ್ಯಾಪಾರ ಆಗತ್ತೈತೆ ನಂದು. ಏನೋ ಹಂಗೆ ಇಲ್ಲ ಅನ್ನಂಗಿಲ್ಲ, ಏನಿಲ್ಲ, ಚಲೋ ನಡೆಯತ್ತೈತಕ್ಕ. ಸುಮ್ಮನೆ ಹೋಗ್ಬಿಡ್ತೀನಕ್ಕ, ನೀನು ಚಿಂತೆ ಮಾಡಬೇಡ. ಆಯ್ತು ತಗೋರು, ಹಂಗೆ ಮಾಡಂತಿ. ಈಗ ಮತ್ತು ನಿನ್ನ ಗಂಡ ಎಲ್ಲಿ ಯಾವ ಪಿ ಜಿಯಾಗಿರ್ತಾನೆ ನೋಡಿ, ಹೇಳಿ ಇಲ್ಲ ಅವ್ಗೆ ಒಟ್ಟು ಸನಿಗೆ ಬರಬೇಡ ಅಂತೇಳಿ. ಹ್ಞೂ ಅಕ್ಕ, ಹೇಳೀನಿ. ಅಷ್ಟಕ್ಕೂ ನಾನು ಎಲ್ಲದೀನಿ, ಅಂಗಡಿ ಎಲ್ಲ ಐತೆ ಅಂತ ಹೇಳಿಲ್ಲ ಅವ್ಗೆ. ಈಗ ನಾನು ಈ ಮನೆಗೆ ಇರಂಗಿಲ್ಲ, ಪಿ ಜಿಗೆ ಹೋಗ್ಬಿಟ್ಟೆ ಅಂದ್ರೆ ಅವ್ನಿಗೆ ಅದು ಗೊತ್ತಾಗಲ್ಲ, ಮತ್ತು ನನಗೆ ಹುಡ್ಕೋದು ಕಷ್ಟ ಆಕೈತೆ ಅವ್ನು.
ಮಧು ಬನ್ನಿ ಇಲ್ಲೇ. ಹೇಳಿ ಮೇಡಮ್, ಏನಾಯಿತು? ಹಾಂ ಮೇಡಮ್, ಹೇಳಿ. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಡಸ್ಟ್ ಆಗಿದೆ, ಅದನ್ನೆಲ್ಲ ಕ್ಲೀನ್ ಮಾಡೋತ್ತಾನೆ. ಏನು ಮಾಡ್ತಾ ಇದ್ದೀರಾ ನೀವೆಲ್ಲ? ಇದನ್ನೆಲ್ಲ ಫಟಾಫಟ ಕ್ಲೀನ್ ಮಾಡಿ ಆಮೇಲೆ ಈ ಡಿಸ್ಪ್ಲೇನ ತೆಗೆದು ಫೋಲ್ಡ್ ಮಾಡಿ ಬೇರೆ ಡಿಸ್ಪ್ಲೇ ಹಾಕಿ ಇಲ್ಲಿ. ಕಿರಣ್, ಹಾಂ ಇಲ್ಲಿ ಬಂದುಬಿಡಿ. ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಇದನ್ನೆಲ್ಲ ಡ್ರೆಸ್ಸಸ್ ಫೋಲ್ಡ್ ಮಾಡಿ ಇಡಕ್ಕೆ ಹೇಳಿದ್ದಾರೆ ಮೇಡಮ್. ಹಾಂ, ಬನ್ನಿ ಅದು ಬಿಟ್ಬಿಡಿ ಅಲ್ಲೇ. ಯಾವ ಕಸ್ಟಮರ್ ಇಲ್ವಲ್ಲ, ಬಿಟ್ಬಿಡಿ ಅದು. ಇದನ್ನ ಮಾಡೋಣ ಬನ್ನಿ. ಯಾಕಣ್ಣ ನೀನು ಇಲ್ಲಿ ಬಂದು? ಏನು ಹೇಳಿವಾ, ನಿನ್ನ ಗಂಡಾಗ ಇಲ್ಲೇನು ಕರೆಕ್ಟ್ ನೋಡ್ಕೊಳತಿಲ್ಲ ಅಂತಲ್ಲ, ಅದಕ್ಕಪ್ಪ ಅಲ್ಲೇ ಹೋಗ್ಬಿಡು ಅಂತೇಳಿ ಕಳ್ಸಿದ್ರು. ಇಲ್ಲಿ ಈಗ ನಾನು ತೊಗೊಳತೀನಿ ಹ್ಯಾಂಡ್ ಓವರ್. ಹೌದಾ, ಚಲೋ ಆಯ್ತು ಬಿಡು. ನಿಂಗೆ ಇಲ್ಲಿ ಇಂಟ್ರೆಸ್ಟ್ ಇಲ್ಲಲ್ಲ ಅಣ್ಣ. ಏನು ಮಾಡ್ಬೇಕವಾ, ಹಣೆ ಬಾರಕ್ಕೆ ಹೊಣೆ ಯಾರು? ಯಾರು ಕಸ್ಟಮರ್ ಇಲ್ಲಲ್ಲ. ನೋಡೋಣ, ಹೊರಗೆ ಎಷ್ಟು ಮಳೆ ಹಣೆ ಆಗ್ತೈತಿ. ಈ ಮಳೆ ಯಾರು ಹೊರಗೆ ಬರ್ತಾರೆ? ಅಷ್ಟೇ ಎಮರ್ಜೆನ್ಸಿ ಯಾರು ಇದ್ದವರು ಒಬ್ಬರು ಇಬ್ಬರು ಬರ್ತಾರೆ. ನೋಡ್ಬೇಕು, ನೋಡೋಣ. ಸರಿ, ಸ್ಟಾಕ್ ಎಲ್ಲ ಲಿಸ್ಟ್ ಬರೆಯೋಣ. ಏನು ಮಾಲ್ ತರಿಸ್ಬೇಕು ಸ್ಟಾಕ್ ಎಲ್ಲ ಬರೆಯೋದಿತ್ತು. ನಿನ್ನೆ ಒಂಚೂರು ನೋಡೇನು ನಾನು. ಈಗ ಏನು ಮೆಟೀರಿಯಲ್ ಯಾವ್ದು ತರಿಸ್ಬೇಕು ಅದು ಸ್ವಲ್ಪ ಚೆಕ್ ಮಾಡಬೇಕಿತ್ತು. ಹಾಂ ಆಯ್ತು ಬಾ, ಚೆಕ್ ಮಾಡೋಣಂತೆ. ಕರಿನ ಥಂಡಿ ಭಾಳ ಆಗ್ತೈತಿ, ಯಾರಿಗಾರು ಕಳಿಸಿ ಒಂದೆರಡು ಚಾ ತರಿಸ್ಬಿಡು. ಸರಿ. ಹೌದಣ್ಣ, ಮತ್ತೇನು ಹುಡುಗಿ ಜೊತೆ ಫೋನ್ನಾಗ ಮಾತಾಡಿ ಮೀಟ್ ಆದಲ್ಲ, ಏನಾಗ್ತದೆ? ಏನು ಸರಿ, ಮತ್ತು ನನ್ನ ಕಡೆ ಏನು ಹೇಳೇ ಇಲ್ಲ. ಏನು ಮದುವೆ ಪ್ಲ್ಯಾನ್ ಆಯಿತೋ ಇಲ್ಲೋ ಒಂದು ಗೊತ್ತಾಗತ್ತಿಲ್ಲ ನನಗರ. ಇಲ್ಲವ, ಮಾತಾಡಿದೆ. ಹುಡುಗಿ ಚಲೋನ ಅದಾಳ, ಏನಿಲ್ಲ. ಸ್ವಲ್ಪ ನನಗೆ ಏನಂದ್ರೆ ಯಾರಿಗಾದ್ರೂ ಲವ್ ಮಾಡಿ ಮದುವೆ ಮಾಡ್ಕೋಬೇಕಂತ ಭಾಳ ಆಸೆ ಇತ್ತು ನಂಗೆ. ಅದಕ್ಕೆ ನಾನೀಗ ಫ್ರೆಂಡ್ ಆಗಿರೋಣ ಅಂತ ಹೇಳೀನಿ. ಅವಕ್ಕೆ ಬೆಂಗ್ಳೂರ್ನಾಗ ಇನ್ನೂ ಒಂದು ತಿಂಗಳು ಇರ್ತಾಳಂತೆ. ಸ್ವಲ್ಪ ಕರ್ಕೊಂಡು ಹೋಗ್ರಿ, ಬೆಂಗ್ಳೂರು ತೋರಿಸ್ರಿ ಅಂತೇಳಿ ಅಂದಾಳೆ. ಕರ್ಕೊಂಡು ಹೋಗಿ ಬೆಂಗ್ಳೂರು ತೋರಿಸ್ಬೇಕಂದ್ರೆ ಇಲ್ಲಿ ನೋಡಿ ಮಳೆ ಹೆಂಗತ್ತೈತಿ. ಫೋನ್ನಾಗ ಮಾತಾಡತ್ತೀವಿ, ಅಡ್ಡಿ ಇಲ್ಲ. ಮಾತಾಡತ್ತೀನಿ ನಾನು, ನೋಡೋಣ. ಪ್ರೀತಿ ಹುಟ್ಟಿದ್ರೆ ಮದುವೆ ಮಾಡ್ಕೋತೀನಿ ಅಂತ ಹೇಳೀನಿ. ಮುಂದೆ ಅಯ್ಯೋ ದೇವ್ರಿ, ಅದು ಹೆಂಗೆ ಪ್ರೀತಿ ಹುಟ್ಟಬೇಕು ಏನು ನನಗರ ಒಂದು ಗೊತ್ತಿಲ್ಲ ನೋಡೋಣ. ನನಗೆ ಅವ್ವ ಅಂತ ಭಾಳ ಬೈತಾಳೆ. ಈಗ ಎಷ್ಟೊತ್ತಿದ್ರು ಬರೋ ತಿಂಗಳ ಮಟ್ಟ ಏನಾದರೂ ಒಂದು ಮುಗಿಸೋಕಾಯಿ ಬಿಡ್ತೀನಿ ಅಂತೇಳಿ ನಿಂತ್ಬಿಟ್ಟಾಳ. ಏನು ಮಾಡ್ತೀನಿ ನೋಡೋದು. ಹ್ಞೂವಾ, ಅದಕ್ಕೆ ತಲೆ ಕೆಟ್ಟು ಬಿಟ್ಟೈತೆ ನಂದು. ಥಂಡಿ. ಹೌದಣ್ಣ, ಥಂಡಿ ಭಾಳ ಬಿಟ್ಟೈತಿ. ಎಸಿ ಎಲ್ಲ ಬಂದ್ ಮಾಡೇವಿ ನಾವು, ಅಂದರೂ ಎಷ್ಟು ಥಂಡಿ ಐತೆ ನೋಡಿ ಅಲ್ಲ. ಸರಿ, ನಾ ಚಹಾ ಹೇಳ್ತೀನಿ ತಗೋಣ. ಕಿರಣ್, ಬನ್ನಿ ಇಲ್ಲಿ. ಎರಡು ಚಹಾ ತೊಗೊಂಡು ಬನ್ನಿ. ನಮಸ್ಕಾರ ರೀ, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಲ್ಲ? ಈ ಕತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಯಾರೆಲ್ಲ ನನ್ನ ಚಾನಲ್ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಮಾಡ್ಕೋರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತೀನಿ ರೀ. ಆಮೇಲೆ ನಾನು ಬೆಂಗಳೂರು ಭಾಷೆ ಒಳಗೆ ಮಾತಾಡೋಕ್ಕೆ ಟ್ರೈ ಮಾಡೀನಿ ರೀ. ಆದರೆ ಬೆಂಗಳೂರು ಭಾಷೆ ಹೆಂಗೆ ಮೂಡಿ ಬರತ್ತೈತೆ ಅಂತೇಳಿ ಪ್ಲೀಸ್ ಯಾರ್ಯಾರು ಬೆಂಗಳೂರೊಳಗೆ ಇದ್ದೀರಲ್ಲ, ನೋಡಾತಿದ್ರೆ ನನ್ನ ಕತೆ, ಅವ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀನಿ, ಕಮೆಂಟ್ ಮಾಡಿ ಹೇಳ್ರಿ ನಾ ಹೆಂಗೆ ಮಾತಾಡತ್ತೀನಿ, ಚಲೋ ಮಾತಾಡತ್ತೇನೆ ಏನು ಹೆಂಗೆ ಅಂತೇಳಿ ಪ್ಲೀಸ್ ಹೇಳ್ರಿ.